ಈ ಕಾರ್ತಿಕನ್ ಅವ್ರು ಏನ್ ಮಾಡ್ತಾರೆ, ಅವರು ಬಸ್ಸಿಂದ ಇಳಿದು ಹೋಗ್ಬೇಕಾದ್ರೆ ಚರ್ಚ್ ಮತ್ತೆ ಒಂದು ಸೇತುವೆನೂ ಕೂಡ ಇದೆ ಆಜುಬಾಜಿನಲ್ಲಿ. ಅಲ್ಲಿ ಇವರನ್ನ ಕೈ ಹಿಡ್ಕೊಂಡು ಎಳೆದಾಡ್ತಾರೆ, ಒಂದು ಮಾನಕ್ಕೆ ಕುಂದುಂಟು ಮಾಡುವ ರೀತಿನಲ್ಲಿ ವರ್ತಿಸ್ತಾರೆ. ಸೊ ಅವರು ಕೂಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆರೆಗೆ ತಗೊಂಡೋಗಿ ಅವರನ್ನ ಮುಳುಗಿಸ್ಲಿಕ್ಕೆ, ಕತ್ತಿಡಿದು ಮುಳುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಬಾಧಿತ ಮಹಿಳೆದು ಚಪ್ಪಲ್ಸ್ ಎಲ್ಲ ಇರುತ್ತೆ, ಬಿದ್ದಿರುತ್ತೆ. ಆ ಅಧಿಕಾರಿಗೆ ಈ ಪ್ರಕರಣ ಆದ್ಮೇಲೆ ಅವರು ಬೇರೆ ಕಡೆಗೆ ವರ್ಗಾವಣೆ ಹೋಗ್ತಾರೆ. ನಾನು ಇದ್ದಂತ ಸಂದರ್ಭದಲ್ಲೇನೆ ಸುಮಾರು ದಿನಾಂಕಗಳು ಮುಂದೂಡಿದೆ ಆರೋಪಿಯ ಗೈರುಹಾಜರಿ. ಚಿತ್ರದಿಂದ ಕಾರ್ತಿಕ್ನ ತಾವು ನೋಡಿದಿರಿ, ನಡವಳಿಕೆಗಳು ಯಾವ ರೀತಿ ಇರ್ತಿತ್ತು ಸರ್? ಕಾರ್ತಿಕ್ ಮೂಲತಃ ಸಿದ್ಲಿಂಗ್ಪುರದವ್ರು ಅಂತ ಕೆಲವರು ಹೇಳ್ತಾರೆ, ಕೆಲವರು ಮೂಲ ಅವನು ಕೊಳ್ಳೇಗಾಲದವ್ರು ಅಂತ ಹೇಳ್ತಾರೆ. ಅವರು ಸಿದ್ಲಿಂಗ್ಪುರದ ವಾಸಿ ಅನ್ನುವಂಥದ್ದು ನಮ್ಮ ದಾಖಲೆಗಳಲ್ಲಿ ಕಂಡು ಬಂದಿದೆ. ಈಗ ಬಾಧಿತ ಮಹಿಳೆ ಕೇಸ್ ಏನಾಗ್ಬೋದು ಸರ್? ಈ ಬಾಲಕಿ ಮೇಲೆ ಈ ತರ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಬಾಧಿತ ಮಹಿಳೆ ತಮಗೇನಾದ್ರು ಸಂಪರ್ಕ ಬಂದ್ರೆ ಈ ಕಾನೂನು ಭಯ ಜನಕ್ಕೆ ಇಲ್ವಾ ಅಂತ ಸರ್? ಇದು ಖಂಡಿತ ಇದೆ, ಭಯ ಇದೆ, ಕಾನೂನಿನ ಭಯ ಇದ್ದೇ ಇರುತ್ತೆ, ಇರಲೇಬೇಕು. ಕಾರ್ತಿಕ್ ಅನ್ನೋ ಅಂತವನು ನನ್ನ ಕೇಸಲ್ಲಿ ನಾನೇ ಅವನಿಗೆ ಶಿಕ್ಷೆ ಕೊಡಿಸಿದ್ದು, ನಾನೇ ಶಿಕ್ಷೆ ಕೊಡಿಸಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಭಿಯೋಜನಾ ಪರವಾಗಿ ಕೆಲಸ ಮಾಡಿದೀವಿ ಸರ್. ಮೊನ್ನೆ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ಕಾಮುಕ ಕಾರ್ತಿಕ್ ಏನಿದ್ದಾನೆ, ಈ ಹಿಂದೆನೂ ಕೂಡ ಈತ ಕೊಳ್ಳೇಗಾಲ ಪಟ್ಟಣದಲ್ಲಿ ಒಬ್ಬ ಮಹಿಳೆಯನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾನೆ, ಅಲ್ಲೂ ಕೂಡ ರೇಪ್ ಅಂಡ್ ಮರ್ಡರ್ ಮಾಡ್ಲಿಕ್ಕೆ ಹೋಗ್ತಾನೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆ ಬಾಧಿತ ಮಹಿಳೆಯ ಪರವಾಗಿ ಅವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂತಹ BP ಮಂಜುನಾಥ್ ಅವರು ಆ ಒಂದು ಕೇಸನ್ನು ಭಾಳಷ್ಟು ಸ್ಟಡಿ ಮಾಡಿ ಆತನಿಗೆ 4 ವರ್ಷ ಶಿಕ್ಷೆ ಕೊಡಿಸೋದ್ರಲ್ಲಿ ಕೂಡ ಸಕ್ಸಸ್ ಆಗ್ತಾರೆ. ಆತನ ಜೈಲಿಗೆ ಕಟ್ಟೋದ್ರಲ್ಲಿ ಅವರು ಕೂಡ ಸಂಪೂರ್ಣವಾಗಿ ಯಶಸ್ವಿ ಆಗ್ತಾರೆ. ಅವತ್ತಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇವತ್ತಿನ ಹಿರಿಯ ಕಾನೂನು ಅಧಿಕಾರಿಗಳಾಗಿರ್ತಕ್ಕಂತಹ BP ಮಂಜುನಾಥ್ ಸರ್ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಅವತ್ತು ಮಹಿಳೆ ಒಬ್ಬಂಟಿ ಮಹಿಳೆ ಹೋಗ್ಬೇಕಾದ ಸಂದರ್ಭದಲ್ಲಿ ಆಕೆಯನ್ನು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಇದೇ ಕಾರ್ತಿಕ್ಗೆ ತಾವು 4 ವರ್ಷ ಜೈಲು ವನವಾಸ ಮಾಡಲಿಕ್ಕೆ ಅವತ್ತು ನೀವು ಶಿಕ್ಷೆಯನ್ನು ಕೊಡಿಸಿದ್ರಿ. ಆದರೆ ಇದೇ ಕಾರ್ತಿಕ್ ಇವತ್ತು ಒಬ್ಬ ಬಾಲಕಿ ಮೇಲೆ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ. ತಾವು ಏನು ರಿಯಾಕ್ಷನ್ ಮಾಡ್ತೀವಿ? ನನಗೆ ಮಾಧ್ಯಮದಲ್ಲಿ, ಮೈಸೂರಿನ ಪತ್ರಿಕೆಗಳಲ್ಲಿ ನಾನು ತಿಳ್ಕೊಂಡಿದ್ದೀನಿ, ಇದು ಒಂದು ಪೋಕ್ಸೋ ಪ್ರಕರಣ ಕಾರ್ತಿಕ್ ಅನ್ನುವರ ಮೇಲೆ ದಾಖಲಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೇನೆ. ಸೊ ಅದೇ ರೀತಿ ಇದೇ ಕಾರ್ತಿಕ್ ಅನ್ನುವವರು ಈ ಪ್ರಕರಣದಲ್ಲಿ ಆರೋಪಿ ಅಂತೇಳಿ ಪತ್ತೆ ಮಾಡಿದ್ದಾರೆ. ಸೊ ಅದೇ ಕಾರ್ತಿಕ್ ಅನ್ನುವಂಥವರು ನಾನು ಹಿಂದೆ ಕೊಳ್ಳೇಗಾಲದಲ್ಲಿ 2 ವರ್ಷಗಳ ಕಾಲ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ನಂದು ಸೆಷನ್ಸ್ ಕೋರ್ಟ್ ಇದೆ, ಒಂದು ಅಡಿಷನಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಸಿಟ್ಟಿಂಗ್ ಅಟ್ ಕೊಳ್ಳೇಗಾಲ ಅಂತ. ಸೊ ಅಲ್ಲಿ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 2 ಇಯರ್ಸ್ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಆ ಸಂದರ್ಭದಲ್ಲಿ ಇದೇ ಕಾರ್ತಿಕ್ ಅನ್ನೋರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಕೂಡ ನಾನು ಮಾಧ್ಯಮದಿಂದ ತಿಳ್ಕೊಂಡೆ. ಆ ನಂತರ ನನಗೆ ನೋಡಿದಂಥ ಸಂದರ್ಭದಲ್ಲಿ ಇವರೇ ಅಂತೇಳಿ ನನಗೆ ಆ ಪತ್ರಿಕೆಗಳ ಮೂಲಕ ತಿಳಿದು ಬಂತು. ಸೊ ಇವರು ಒಂದು 2019ರ ಪ್ರಕರಣ ಅದು ಮೇ ಬಿ. ಸೊ ಅದರಲ್ಲಿ ಇವರು ಒಬ್ಬರು ಚಾಮರಾಜನಗರ ಜಿಲ್ಲೆನಲ್ಲಿ ಒಬ್ರು ಮಹಿಳೆ ಅಧಿಕಾರಿ ಇರ್ತಾರೆ, ಅವರು ಒಂದು ಇಲಾಖೆಯಲ್ಲಿ ಅಧಿಕಾರಿ ಇರ್ತಾರೆ. ಅವರು ಕೊಳ್ಳೇಗಾಲ ಪಟ್ಟಣದಲ್ಲಿ, ಅಂದ್ರೆ ಅವರು ಬೇರೆ ಕಡೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಕೊಳ್ಳೇಗಾಲ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ವಸತಿ, ಮಹಿಳೆಯರಿಗೆ ಸಂಬಂಧಿಸಿದಂತ ಒಂದು ವಸತಿ ಇದೆ, ಅದು ಐಡೆಂಟಿಟಿ ಬೇಡ. ಸೊ ಅಲ್ಲಿ ಅವರು ವಾಸ ಇರ್ತಾರೆ. ಅಂದ್ರೆ ಅವರು ಬೆಳಿಗ್ಗೆ ಅಲ್ಲಿಂದ ಹೋಗ್ತಾರೆ, ಕೆಲಸ ಮುಗಿಸ್ತಾರೆ. ಸರ್ಕಾರಿ ಅಧಿಕಾರಿ ಅವರು, ಒಂದು ಅಧಿಕಾರಿ ಆಗಿರ್ತಾರೆ ಅವರು. ಸೊ ಅಲ್ಲಿ ಅವರ ಹೆಸರು ಬೇಡ, ಅವರು ಬಾಧಿತ ಮಹಿಳೆ. ಸೊ ಅವರು ಕೆಲಸ ಮುಗಿಸ್ಕೊಂಡು ಸರ್ಕಾರಿ ಕೆಲಸ ಮುಗಿಸಿ ಸಂಜೆ ಆಫೀಸ್ ಅವರ್ಸ್ ಆದ್ಮೇಲೆ ಬಂದು ಅಲ್ಲಿ ವಾಸ ಇರ್ತಾರೆ. ಅಲ್ಲಿ ನಿಯರ್ ಬೈ, ಕೊಳ್ಳೇಗಾಲ ನಿಯರ್ ಬೈ ಇರುವಂತ ಒಂದು ಅಧಿಕಾರಿ, ಅವರು ಯಾವುದೋ ಒಂದು ಕಚೇರಿನಲ್ಲಿ ಅಧಿಕಾರಿ ಇರ್ತಾರೆ. ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡೋದು ಬೇಡ. ಸೊ ಹಾಗಾಗಿ ಅವರು ಅಲ್ಲಿ ಬಂದಿರ್ತಾರೆ. ಸೊ ಹೀಗೆ ಅವರು ಹೋಗೋದು ಬರೋದು, ಇದು ಇವತ್ತರ ಪ್ರಯಾಣ ಮಾಡ್ಕೊಂಡು ಬಂದು ಇಲ್ಲಿರೋ ಅಂತ ಮಾಡ್ತಾ ಇರ್ತಾರೆ. ಸೊ ಒಂದು ದಿವಸ ಇದೇ ಕಾರ್ತಿಕ್ ಅನ್ನುವಂತ 2022. ಸೊ ಅದರಲ್ಲಿ ಈ ಕಾರ್ತಿಕ್ ಅನ್ನೋರು ಏನ್ ಮಾಡ್ತಾರೆ, ಅವರು ಬಸ್ಸಿಂದ ಇಳಿದು ಹೋಗ್ಬೇಕಾದ್ರೆ ಅಲ್ಲಿ ಕೋರ್ಟ್ ಹತ್ರ ಪಕ್ಕ ಒಂದು ಚರ್ಚ್ ಇದೆ, ಮತ್ತೆ ಚರ್ಚ್ ಮತ್ತೆ ಒಂದು ಸೇತುವೆನೂ ಕೂಡ ಇದೆ ಆಜುಬಾಜಿನಲ್ಲಿ. ಸೊ ಅಲ್ಲಿ ಇವ್ರನ್ನ ಕೈ ಹಿಡ್ಕೊಂಡು ಎಳೆದಾಡ್ತಾರೆ. ಎಳೆದಾಡಿ ಇವ್ರನ್ನ ಆ ಸೇತುವೆ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಮಾನಕ್ಕೆ ಕುಂದುಂಟು ಮಾಡುವ ರೀತಿನಲ್ಲಿ ವರ್ತಿಸ್ತಾರೆ, ಕೈ ಹಿಡಿದು ಎಳೆದಾಡಿ. ಸೊ ಅವರು ಕೂಕ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಸಹಜವಾಗಿ. ಸೊ ಆವಾಗ ಅವ್ರನ್ನ ಅಲ್ಲಿರ್ತಕ್ಕಂಥ ಕೆರೆಗೆ ತಗೊಂಡೋಗಿ ಅವ್ರನ್ನ ಮುಳುಗಿಸ್ಲಿಕ್ಕೆ, ಕತ್ತಿಡಿದು ಮುಳುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಮುಳುಗಿಸ್ತಾರೆ, ಮತ್ತೆ ಇಲ್ಲೆಲ್ಲ ಅವರಿಗೆ ಪರಿಚಿತ ಗಾಯಗಳಾಗುತ್ತೆ ಕತ್ತಿನಲ್ಲಿ. ಸೊ ಕೂಕ್ಕೊಳ್ತಾರೆ. ಆ ಕೂಕ್ಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ರು
ಅವರು CW2 ಅಂತೇಳಿ ಐ ವಿಟ್ನೆಸ್ ಆಗ್ತಾರೆ ಅವರು ಈ ಪ್ರಕರಣದಲ್ಲಿ. ಅವರು ಬಂದು ಅವ್ರು ಹೋಗ್ತಾ ಇರ್ತಾರೆ. ಅವರು ಒಬ್ರು ಸರ್ಕಾರಿ ನೌಕರ ಇರ್ತಾರೆ, ಐಡೆಂಟಿಟಿ ಬೇಡ. ಸೊ ಅವರು ರಜಾ ಹಾಕಿರ್ತಾರೆ, ಅವ್ರೇನೋ ನೀರ್ ತರ್ಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ, ಮಿನರಲ್ ವಾಟರ್ಸ್ ವಾಟರ್ ಆ ರೋಡಲ್ಲಿ, ಅದೇ ಕಡೆ ಮನೆ ಇದೆ ಅವ್ರದ್ದು ಅಂತ ಅವ್ರು ಹೇಳ್ತಾರೆ ಸಾಕ್ಷ್ಯದಲ್ಲಿ. ಸೊ ಅವರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇವ್ರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ, ಅಂದ್ರೆ ರಕ್ಷಣೆ ಮಾಡ್ತಾರೆ. ಮತ್ತೆ ಸುಮಾರು ಜನ ಬಂದು ಸೇರ್ಕೊಳ್ತಾರೆ, ಹಾಗೆ ರಕ್ಷಣೆ ಆಗುತ್ತೆ ಅವ್ರದ್ದು. ರಕ್ಷಣೆ ಆದಾದ್ಮೇಲೆ ಪೊಲೀಸ್ನವರು ಅವ್ರ ವಿರುದ್ಧ 354A ಮತ್ತೆ 307 ಭಾರತ ದಂಡ ಸಂಹಿತೆ ಅಡಿನಲ್ಲಿ ಪ್ರಕರಣ ದಾಖಲಿಸ್ತಾರೆ. ತನಿಖೆಯನ್ನು ಕೂಡ ಮಾಡ್ತಾರೆ. ಮತ್ತೆ ಅವರ ಚಪ್ಪಲಿಗಳನ್ನೆಲ್ಲ ವಶಪಡಿಸ್ಕೊಳ್ತಾರೆ. ಮತ್ತೆ ಆರೋಪಿ ಪತ್ತೆ ಎಲ್ಲ ಐಡೆಂಟಿಫೈ ಆಗುತ್ತೆ ಅವರೇ ಅಂತೇಳಿ ಬಾಧಿತ ಮಹಿಳೆ ಹೇಳ್ತಾರೆ. ಸೊ ಇವರದ್ದು ಚಾರ್ಜ್ ಶೀಟ್ ಕೂಡ ಹಾಕ್ತಾರೆ, ದೋಷಾರೋಪಣಾ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅದು ನಮ್ಮ ಕೊಳ್ಳೇಗಾಲ ಸೆಷನ್ಸ್ ನ್ಯಾಯಾಲಯದಲ್ಲಿ, ಅಧಿಕ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಅಧಿವಿಚಾರಣೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ನಾನು ಬಾಧಿತ ಮಹಿಳೆಯನ್ನ ಮತ್ತೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಂತ ಚಾಸ 2 ಅವರಿಬ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಮಾಡ್ತೀನಿ. ನನ್ನ ವಿಚಾರಣೆ ಅವಧಿನಲ್ಲಿ, ನನ್ನ ಸೇವಾವಧಿನಲ್ಲಿ ಅವರಿಬ್ಬರನ್ನ ನಾನು ವಿಚಾರಣೆ ಮಾಡ್ತೀನಿ. ಅವರು ಏನು ಅವ್ರಿಗೆ ಆಗಿತ್ತು, ಅವ್ರಿಗೇನು ಅನ್ಯಾಯ ಆಗಿತ್ತು ಅದನ್ನ ನ್ಯಾಯಾಲಯದ ಮುಂದೆ ಸಾಕ್ಷ್ಯ ರೂಪದಲ್ಲಿ ಹೇಳ್ತಾರೆ. ಅವರು ಸಾಕ್ಷ್ಯವನ್ನ ದಾಖಲಿಸ್ತಾರೆ ನ್ಯಾಯಾಲಯದಲ್ಲಿ, ಅದನ್ನ ಹೇಳ್ತಾರೆ, ಅದು ಎಲ್ಲ ರೆಕಾರ್ಡ್ ಆಗುತ್ತೆ. ಸೊ ಆ ನಂತರದಲ್ಲಿ ನಾನು 2 ಸಾಕ್ಷಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ವಿಚಾರಣೆ ಮಾಡಿದ ನಂತರ ನನಗೆ ವರ್ಗಾವಣೆ ಆಗುತ್ತೆ. ನಾನು ವರ್ಗಾವಣೆ ಆದಮೇಲೆ ನಾನು ಅಲ್ಲಿಂದ ರಿಲೀವ್ ಆಗ್ತೀನಿ. ಸೊ ನಂತರದಲ್ಲಿ ಒಬ್ಬರು CB ಗಿರೀಶ್ ಅಂತೇಳಿ ಅವರು ಅಲ್ಲಿಗೆ ಪ್ರಭಾರ ಸರ್ಕಾರಿ ಅಭಿಯೋಜಕರಾಗಿ ಅಲ್ಲಿಗೆ ಬರ್ತಾರೆ. ಬಂದು ಉಳಿದಂಥ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ವೈದ್ಯರು. ಮತ್ತೆ ಆ ವೈದ್ಯರು ಅವರ ಆಗಿರುವಂಥ ಗಾಯಗಳು, ಅವ್ರ ಚಿಕಿತ್ಸೆ ನೀಡಿದಾಗ ಆಗಿರುವಂಥ ಗಾಯಗಳ ಬಗ್ಗೆ ಮತ್ತೆ ಅವರ ಸ್ಥಿತಿಯ ಬಗ್ಗೆ ಅವರು ಸಾಕ್ಷ್ಯ ನುಡಿದಿರ್ತಾರೆ. ತನಿಖಾಧಿಕಾರಿ ಅವರ ತನಿಖೆಯ ಅಂಶಗಳನ್ನ ಹೇಳಿರ್ತಾರೆ ಸಾಕ್ಷ್ಯದಲ್ಲಿ. ಜೊತೆಗೆ ಒಬ್ರು ಸಾಂದರ್ಭಿಕ ಸಾಕ್ಷಿ ಇರ್ತಾರೆ, ಒಬ್ರು ಮಾಜರ್ ಸಾಕ್ಷಿ ಇರ್ತಾರೆ. ಅವರೆಲ್ಲ ಮಾಜರ್ ಸಾಕ್ಷಿ ಮತ್ತೆ ಸಾಂದರ್ಭಿಕ ಸಾಕ್ಷಿ ಸಪೋರ್ಟ್ ಮಾಡಿದ್ದಾರೆ ಅಭಿಯೋಜನೆಗೆ ಅನ್ನುವಂಥದ್ದು ಕೂಡ ನನ್ನ ಗಮನದಲ್ಲಿದೆ. ಸೊ ಹಾಗಾಗಿ ಆ ಮಹಿಳೆ ಸಾಕ್ಷ್ಯ ಈ ಪ್ರಕರಣದಲ್ಲಿ ಬಹುಮುಖ್ಯ ಸಾಕ್ಷ್ಯ. ಜೊತೆಗೆ ಅವರು ಪ್ರತ್ಯಕ್ಷ ಸಾಕ್ಷಿ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರತ್ಯಕ್ಷ ಸಾಕ್ಷಿ ಅವರು ಅಪರಿಚಿತ. ಪ್ರತ್ಯಕ್ಷ ಸಾಕ್ಷಿ ಅಂತೇಳಿ ಯಾರು CW2 ಅಂತೇಳಿ ಈ ಪ್ರಕರಣದಲ್ಲಿದ್ದಾರೆ, ಅವರು ಅಪರಿಚಿತ. ಯಾರಿಗೆ? ಆರೋಪಿಗೂ ಗೊತ್ತಿಲ್ಲ, ಆ ಬಾಧಿತ ಮಹಿಳೆಗೂ ಗೊತ್ತಿಲ್ಲ. ಸೊ ಅವ್ರು ಏನಿದೆ ಘಟನೆ, ಏನ್ ಅನ್ಯಾಯ ಆಗಿದೆ, ಮಹಿಳಾ ದೌರ್ಜನ್ಯ ಆಗಿದೆ, ಅದನ್ನ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಅದ್ರ ಜೊತೆಗೆ ಮಹಿಳೆಯೂ ಕೂಡ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಸಂಶಯ ಬಾರದಿದ್ದ ರೀತಿ, ಅಂದ್ರೆ ನ್ಯಾಯಾಲಯಗಳು ಸಂಶಯಾತೀತ ಸಾಕ್ಷ್ಯವನ್ನ ಪರಿಗಣಿಸುತ್ತೆ. ಯಾವುದೇ ಪ್ರಕರಣದಲ್ಲಾಗಲಿ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಗಳ ತಪ್ಪಿತಸ್ಥರ ಅಥವಾ ಅಲ್ವಾ ಅಂತ ತೀರ್ಮಾನ ಮಾಡೋದಕ್ಕೆ ಸಂಶಯಾತೀತ ಸಾಕ್ಷ್ಯಗಳನ್ನ ಆದಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ. ಸೊ ಅದರಿಂದ ಇವರ ಸಾಕ್ಷ್ಯ ಏನಿದೆ, ಈ ಮಹಿಳೆಯ ಸಾಕ್ಷ್ಯ ಸಂಶಯಾತೀತವಾದಂತ ಸಾಕ್ಷ್ಯ. ಯಾಕೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಅವರು ಅಪರಿಚಿತ, ನೋನ್ ಪರ್ಸನ್ ಅಲ್ಲ. ಸೊ ವಿಟ್ನೆಸ್ಗೂ ನೋನ್ ಪರ್ಸನ್ ಅಲ್ಲ. ಅವರು ಏನ್ ಸಾಕ್ಷ್ಯ ಕೊಡ್ತಾರೆ ಅದ್ರ ಮೇಲೆ ಆರೋಪಿಗೆ ಅಂತಿಮವಾಗಿ ಒಟ್ಟು 12 ಸಾಕ್ಷಿಗಳು ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ನಡೆಸಿದಂತ ಪ್ರಕರಣ, ನಾನು ಬಾಧಿತ ಮಹಿಳೆಯನ್ನ ನಾನೇ ವಿಚಾರಣೆ ಮಾಡಿ ಸಂಪೂರ್ಣ ವಿಚಾರಣೆ ಮಾಡಿದ್ದೀನಿ, ಪ್ರತ್ಯಕ್ಷ ಸಾಕ್ಷಿಯನ್ನ ಸಂಪೂರ್ಣ ವಿಚಾರಣೆ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಅದು ಏನು ಪ್ರಕರಣ ಆಗಿದೆ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೀನಿ ನಂತರದಲ್ಲಿ. ಸೊ ಆ ನಂತರದಲ್ಲಿ 4 ವರ್ಷ ನ್ಯಾಯಾಲಯ ಎಲ್ಲಾ ಸಾಕ್ಷಿಗಳನ್ನು ದಾಖಲಿಸಿದ ನಂತರ ಅದನ್ನ ಏನು ಅಧಿವಿಚಾರಣಾ ನ್ಯಾಯಾಲಯ ಇದೆ, ಕೊಳ್ಳೇಗಾಲದ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಅದು ಎಲ್ಲಾ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿ ಪರಾಮರ್ಶೆ ಮಾಡಿ ಆರೋಪಿಗೆ 354A ಮತ್ತು 307 ಭಾರತ ದಂಡ ಸಂಹಿತೆ ಕೊಲೆ ಪ್ರಯತ್ನ ಮತ್ತು ಮಾನಕ್ಕೆ ಕುಂದುಂಟು ಮಾಡುವಂತ ಕೃತ್ಯಗಳಿಗಾಗಿ ಒಟ್ಟು 4 ವರ್ಷಗಳ ಶಿಕ್ಷೆಯನ್ನ ವಿಧಿಸಿ ಆರೋಪಿಗೆ ಸಿಂಪಲ್ ಇಂಪ್ರಿಸನ್ಮೆಂಟ್ ವಿಧಿಸಿ ನ್ಯಾಯಾಲಯ ಆದೇಶ ಮಾಡುತ್ತೆ. ಆ ನಂತರದಲ್ಲಿ ಇಷ್ಟು ಘಟನೆ ನಡೆದಿದೆ ಸರ್. ಈಗ ನನ್ನ ಪ್ರಶ್ನೆ, ಆ ಮಹಿಳೆ ಮೇಲೆ ಆ ರೀತಿ ಅವನು ಮಾನಭಂಗ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ, ಜೊತೆಗೆ ಆಕೆನ ಸಾಯಿಸ್ಬೇಕು ಅಂತಂದ್ರೆ ಅಲ್ಲೂ ಕೂಡ ರೇಪ್ ಅಂಡ್ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಆದ್ರೆ ವಿಫಲ ಆಗ್ತಾನೆ. ಆ ಒಂದು ಕೇಸನ್ನ ತಾವು ಬೇಯಿಸ್ಲಿಕ್ಕೆ, ಅಂದ್ರೆ ಆ ಒಂದು ಕೇಸ್ಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ತಾವು ಯಾವ ರೀತಿ ಸ್ಟಡಿ ಮಾಡ್ತೀರಿ, ಯಾವ ರೀತಿ ಸವಾಲನ್ನು ಎದುರಿಸ್ತೀರಿ ಸರ್? ಸರ್, ಈಗ ಸಾಕ್ಷ್ಯಗಳು ಏನಾಗತ್ತೆ ಅಂತ ಹೇಳಿದ್ರೆ, ನಾವು ನ್ಯಾಯಾಲಯದಲ್ಲಿ ನಾವು ಸಾಕ್ಷ್ಯವನ್ನ ಹಾಜರುಪಡಿಸ್ಬೇಕಾದ್ರೆ
ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಬಾಧಿತ ಮಹಿಳೆಯರ ಸಾಕ್ಷ್ಯ ಪ್ರಮುಖವಾಗಿದೆ. ಹೌದು. ಸೊ ಅವರ ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ನಾವು ಕೂಡ ಆ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬಬೇಕಾಗ್ತದೆ. ಯಾಕೆಂತೇಳಿದ್ರೆ ಈಗ ಮಹಿಳೆಯರು ಇರ್ತಾರೆ, ಸೊ ಅವ್ರಿಗೆ ಮುಜುಗರ ಆಗುವಂಥ ಸಾಧ್ಯತೆ ಇರ್ತದೆ. ಈ ಕೆಲವೊಂದೆಲ್ಲ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ನಡೆಯೋದ್ರಿಂದ ತೊಂದರೆ ಇಲ್ಲ. ಮತ್ತು ಇವಾಗ VC-ನಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕನೂ ಕೂಡ ಸಾಕ್ಷ್ಯ ವಿಚಾರಣೆಗಳನ್ನು ದಾಖಲು ಮಾಡ್ಕೊಳ್ತಾ ಇದೆ ನ್ಯಾಯಾಲಯಗಳು. ಸೊ ಅದರಿಂದ ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಇಂಟ್ರಾಕ್ಟ್ ಮಾಡಿ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನಾವು ಸಮಾಧಾನದಿಂದ ಪ್ರಕರಣ ನಡೆಸಬೇಕಾಗ್ತದೆ. ಯಾಕಂದ್ರೆ ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವತ್ತು ಆ ಬಾಧಿತ ಮಹಿಳೆ ಏನಿದ್ದಾರೆ ಅವರು ಸಂಪೂರ್ಣ ಆ ಪ್ರಕರಣ ಬಾಧಿತ ಮಹಿಳೆ ಏನಿದ್ದಾರೆ ಅವರು ನಿಮಗೆ ಸಂಪೂರ್ಣವಾದಂತಹ ಸಹಕಾರ ಅಂದರೆ ಮೇಲ್ನೊಟ್ಟು ಕೊಡ್ತಿದ್ರು. ಆದರೆ ಈ ಕೋರ್ಟು ಬರೋದಾಗಲಿ ಎಕ್ಸ್ಪೋಸ್ ಮಾಡ್ಕೊಳ್ಳೋದಾಗಲಿ ಫೇಸ್ನ ಇವೆಲ್ಲ ಕೂಡ ಮಾಡ್ಕೊಳ್ಳಿಕ್ಕೆ ಹಿಂದೇಟು ಹಾಕ್ತಿದ್ರು. ಆವಾಗ ನೀವು ಅವ ನ್ಯಾಯ ದೊರಕಿಸ್ಬೇಕು ಅಂತೇಳಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾದರೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇವೆಲ್ಲ ಒಂದಿಷ್ಟು ಮಾಹಿತಿಗಳು ಕೇಳ್ಬಿಟ್ಟು ನಿಜನಾ ಸರ್? ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಅಧಿಕಾರಿಗೆ ಈ ಪ್ರಕರಣ ಆದಮೇಲೆ ಅವರು ಬೇರೆ ಕಡೆಗೆ ವರ್ಗಾವಣೆಗೆ ಹೋಗ್ತಾರೆ. ಬೇರೆ ಕಡೆ ಸಂವೇರ್ ವರ್ಗಾವಣೆಗೆ ಹೋಗ್ತಾರೆ. ಸೊ ಅವರು ಒಂದ್ಸಲ ಬಂದಂಥ ಈಗ ಏನಾಗ್ತದೆ, ಇವರು ಆರೋಪಿ ಗೈರು ಹಾಜರಾಗಿರ್ತಾರೆ ನ್ಯಾಯಾಲಯಕ್ಕೆ. ಆರೋಪಿಯ ಗೈರು ಹಾಜರಿನಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಹಿಂದೆ. ಅವರ ಸಮಕ್ಷಮದಲ್ಲೇ ಮಾಡಬೇಕಾಗಿತ್ತು. ಹಾಗಾಗಿ ಏನಾಗ್ತದೆ, ಅವರು ಮತ್ತೆ ಬರಲಿಕ್ಕೆ ಕೆಲವರು ಸಾಕ್ಷಿಗಳು ಹಿಂಜರಿತಾರೆ, ಪದೇ ಕೋರ್ಟ್ ಮುಂದೆ ಬರಬೇಕು ಅಂತ. ಸೊ ಹಾಗಾಗಿ ನಾವು ಈಗ ಆರೋಪಿ ಇಲ್ಲದೆ ಇರೋದ್ರಿಂದ ನಾವು ಕೂಡ ಅವರಿಗೆ ಸಮಾಧಾನ ಮಾಡಿ ಇದರ ಇನ್ನೊಮ್ಮೆ ಬನ್ನಿ ಅಂತೇಳಿ ಹೇಳ್ಬೇಕಾಗ್ತದೆ. ಕೆಲವೊಂದು ಸಾಕ್ಷಿ ಭತ್ಯೆಗಳು ಕೂಡ ಕೊಡ್ತಾರೆ ಅವರಿಗೆ, ಸಾಕ್ಷಿ ಬರೋದಕ್ಕೆ ಹೋಗೋದಕ್ಕೆ ಸಾಕ್ಷಿ ಭತ್ಯೆ ಅಂತ ಇರುತ್ತೆ. ಸೊ ನಾವು ಹೇಳ್ಬೇಕಾಗ್ತದೆ ಸಮಾಧಾನದಿಂದ. ಸೊ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರು ಎಲ್ಲಿದ್ರು ಅಲ್ಲಿಂದನೇ ವಿಚಾರಣೆ ಆಗುತ್ತೆ. ಸಾಕ್ಷಿ ವಿಚಾರಣೆ ಮಾಡ್ತೀವಿ. ಅಂದ್ರೆ ಈ ಆರೋಪಿ ಕಾರ್ತಿಕ್ ಏನಿದ್ದಾನೆ ಅವತ್ತು ಆ ಕೋರ್ಟ್ ಕಾಲ್ಸ್ಗಳ ಕರೆಕ್ಟಾಗಿ ಅಟೆಂಡ್ ಆಗ್ತಿದ್ನ ಅಥವಾ ಅಲ್ಲೂ ಕೂಡ ಯಾಮರಿಸ್ತಿದೆ ಹೇಗೆ? ಅಲ್ಲಿ ಕೆಲವೊಮ್ಮೆ ಗೈರು ಹಾಜರಾಗಿ ಅವರಿಗೆ ಜಾಮೀನು ಕೂಡ ರದ್ದಾಗಿದೆ. ಅದೇ ಕಾರಣಕ್ಕಾಗಿ ಆ ಪ್ರಕರಣದಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲೇ ಸುಮಾರು ದಿನಾಂಕಗಳು ಮುಂದೂಡಿದೆ ಆರೋಪಿಯ ಗೈರು ಹಾಜರಿಯಿಂದ. ಸೊ ನ್ಯಾಯಾಲಯ ನಮ್ಮ ವಿನಂತಿ, ಅಭಿಯೋಜನೆಯ ವಿನಂತಿ ಮೇರೆಗೆ ವಾರೆಂಟು ಕೂಡ ಜಾಮೀನು ರಹಿತ ವಾರೆಂಟ್ ಮಾಡುತ್ತೆ. ಮತ್ತೆ ಶ್ಯೂರಿಟಿ ಜಾಮೀನು ಕೊಟ್ಟಿರ್ತಾರಲ್ಲ ಅವ್ರಿಗೆ ನೋಟಿಸನ್ನು ಕೊಡುತ್ತೆ. ಸೊ ಆಮೇಲೆ ಸೆಕ್ಯೂರ್ ಮಾಡಿ ಆಮೇಲೆ ವಿಚಾರಣೆ ಮಾಡ್ತಾರೆ. ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರೋದ್ರಿಂದ ಆತನು ಕೂಡ ಕೋರ್ಟ್ಗೆ ಅಟೆಂಡ್ ಆದ ಸಂದರ್ಭದಲ್ಲಿ ನೀವು ತಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತೀರಿ. ಆತನ ನಡವಳಿಕೆಗಳು ಯಾವ ರೀತಿ ಇರ್ತಿತ್ತು ಸರ್ ತಾವು? ಅಂದ್ರೆ ನಾವು ಆರೋಪಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ ಸಾಮಾನ್ಯವಾಗಿ. ಯಾಕೆಂದ್ರೆ ಅವರು ಪ್ರತಿರಕ್ಷಣಾ ಸಾಕ್ಷ್ಯ ಅಂತ ಅಂದ್ರೆ ಎಲ್ಲ ನಮ್ಮ ಅಭಿಯೋಜನೆಯ ಸಾಕ್ಷ್ಯ ಮುಗಿದ ನಂತರ ನಮ್ಮ ಅಭಿಯೋಜನಾ ಪ್ರಕರಣದಲ್ಲಿ ಏನು ನಾವು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಿರ್ತೀವಿ ಅದರಲ್ಲಿ ನಮೂದಿಸಿರುವಂತಹ ಸಾಕ್ಷ್ಯ ಏನಿದೆ, ಸಾಕ್ಷಿ ಪಟ್ಟಿ ಏನಿದೆ, ಆ ಪಟ್ಟಿನಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡ್ತೀವಿ. ಸೊ ಅಲ್ಲಿ ನಮಗೆ ಕೆಲವೊಂದು ಸಾಕ್ಷಿಗಳು ಅವಶ್ಯಕತೆ ಇಲ್ಲ ಅಲ್ಲಿ ಪಟ್ಟಿನಲ್ಲಿ ನಮೂದಿಸಿರೋದು ಅಂದ್ರೆ ಅವ್ರನ್ನ ಕೈ ಬಿಡ್ಲಿಕ್ಕೆ ಮನವಿ ಮಾಡ್ಕೊಳ್ತೀವಿ. ಅಂದ್ರೆ ಎಲ್ಲಾ ಪ್ರಕರಣದಲ್ಲ, ಆಯಾ ಪ್ರಕರಣಕ್ಕೆ ಅನುಗುಣವಾಗಿ. ಸೊ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರು ಪ್ರತಿರಕ್ಷಣೆ ಸಾಕ್ಷ್ಯ ಕೊಡ್ತೀನಿ ಅಂತ ಕೊಟ್ಟಾಗ ಮಾತ್ರ ಡಿಫೆನ್ಸ್ ಎವಿಡೆನ್ಸ್ ಅಂತ ಕೊಡ್ತಾರೆ ಆರೋಪಿ, ಅವ್ರದ್ದು ಸಾಕ್ಷ್ಯ. ಅಂದ್ರೆ ನಮ್ಮ ಪ್ರಕರಣ ಏನು ನಾವು ನಡೆಸಿ ನಮ್ದೆಲ್ಲ ಮುಕ್ತಾಯ ಆಗುತ್ತೆ, ನಮ್ದೆಲ್ಲ ವಿಚಾರಣೆ ಮುಕ್ತಾಯ ಆದ್ಮೇಲೆ, ನಮ್ಮ ಸಾಕ್ಷಿ ವಿಚಾರಣೆ ಮುಕ್ತಾಯ ಆದ್ಮೇಲೆ ನ್ಯಾಯಾಲಯ ಅವರಿಗೆ ಒಂದು ಅವಕಾಶ ಕೊಡುತ್ತೆ ಡಿಫೆನ್ಸ್ ಎವಿಡೆನ್ಸ್ ಮಾಡ್ಲಿಕ್ಕೆ, ಪ್ರತಿರಕ್ಷಣಾ ಸಾಕ್ಷ್ಯ ಅಂತ ಹೇಳಿ ಅವ್ರದ್ದಿರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಅವರ ಪರವಾಗಿ ಸಾಕ್ಷಿಗಳು ಅವರು ಸಾಕ್ಷಿ ವಿಚಾರಣೆಗೆ ಒಳಪಟ್ಟಂತ ಸಂದರ್ಭ, ಡಿಫೆನ್ಸ್ ಎವಿಡೆನ್ಸ್ ಒಳಪಟ್ಟ ಸಂದರ್ಭದಲ್ಲಿ ಮಾತ್ರ ನಾವು ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಹೊರತು ಈಗ ನಾವು ಈ ಆರೋಪಿನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ. ತಾವು ಈ ಪ್ರಕರಣದಲ್ಲಿ ತಾವು ಬಹಳ ಹತ್ತಿರದಿಂದ ಕಾರ್ತಿಕ್ನ ತಾವು ನೋಡಿದಿರಿ, ನಡವಳಿಕೆಗಳು ಯಾವ ರೀತಿ ಇರ್ತಿತ್ತು ಸರ್ ಆ ಸಂದರ್ಭದಲ್ಲಿ? ಅಂದ್ರೆ ನಾವು ನ್ಯಾಯಾಲಯದ ಒಳಗಡೆ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಆರೋಪಿ ಹಾಜರಿದ್ದಾರಾ ಇಲ್ವಾ ಅಂತೇಳಿ ಒಂದ್ಸಲ ನೋಡ್ತೀವಿ. ಮತ್ತೆ ನಾವು ಸಾಕ್ಷಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನೋಡಿ ಆರೋಪಿನ ಗುರುತಿಸಿಕೊಳ್ಳೋ ವಿಚಾರದಲ್ಲಿ ನಾವು ಅವರನ್ನ ನೋಡ್ತೀವಿ, ಇವರೇನ ಏನು ಅಂತೇಳಿ ಕೇಳುವಂತ ವಿಚಾರದಲ್ಲಿ. ಇನ್ನು ಸಾಮಾನ್ಯವಾಗಿ ನಾವು ಆರೋಪಿಗೆ ನಮ್ ಗಮನ ಎಲ್ಲ ಪ್ರಕರಣಗಳ ಮೇಲೆ ಇರೋದ್ರಿಂದ ನಾವು ಆರೋಪಿಗಳನ್ನ ಪದೇ ನೋಡಿರಲ್ಲ ನಾನು ಸಾಮಾನ್ಯವಾಗಿ. ಯಾಕೆಂದ್ರೆ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಸಾಕ್ಷಿ ಬರ್ತಾರೆ, 1 by 1 ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಮೇಲೆ ನಾವು ಗಮನ ಹರಿಸಿರ್ತೀವಿ, ಸಾಕ್ಷ್ಯ ಮಾಡೋದ್ರ ಮೇಲೆ ಗಮನ ಹರಿಸಿರ್ತೀವಿ. ಯಾಕೆಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಮಾರ್ಕ್ ಆಗ್ಬೇಕಾಗಿರುತ್ತೆ. ಈಗ ಈ ಪ್ರಕರಣದಲ್ಲಿ ನಮ್ಮ ಕೊಳ್ಳೇಗಾಲ ಪ್ರಕರಣದಲ್ಲಿ ಬಾಧಿತ ಮಹಿಳೆದು ಚಪ್ಪಲ್ಸ್ ಎಲ್ಲ ಇರುತ್ತೆ, ಬಿದ್ದಿರುತ್ತೆ. ಈಗ ಮುಳುಗಿಸಿದಂತ ಸಂದರ್ಭದಲ್ಲಿ ಅವರು ಒದ್ದಾಡಂತ ಸಂದರ್ಭದಲ್ಲಿ ಚಪ್ಪಲಿಗಳೆಲ್ಲ ಕಳೆದೋಗಿರುತ್ತೆ, ಅದೆಲ್ಲ ಮಾರ್ಕ್ ಮಾಡಿಸ್ಕೊಳ್ಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಗಮನ ಹರಿಸಿರ್ತೀವಿ. ಅವರನ್ನು ನೋಡಿದ್ದೀವಿ, ಅಂದ್ರೆ ಆ ಸಂದರ್ಭದಲ್ಲಿ ನೋಡಿರ್ತೀವಿ. ಆ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಅವರು ಆರೋಪಿಗೆ ನಿಗದಿತವಾದಂತ ಒಂದು ಸ್ಥಳ ಏನಿರ್ತದೆ
ನ್ಯಾಯಾಲಯದಲ್ಲಿ ಅಲ್ಲಿ ಅವರನ್ನು ನೋಡಿದ್ದೀನಿ. ಸರ್, ಈ ಪ್ರಕರಣ ತಾವು ಪ್ರಬಲವಾದಂತಹ ಒಂದು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಆತನ ಹಿಸ್ಟ್ರಿ ಅಥವಾ ಆತ ಹಿಂದೆ ಈ ಥರ ಘಟನೆಗಳಲ್ಲಿ ಭಾಗಿಯಾಗಿದ್ದು ನಾವೆಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರಾ? ಯಾವ ಥರ ಸರ್? ಅಂದ್ರೆ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು ವೈಯಕ್ತಿಕವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಗೆ ಗಮನಕ್ಕೆ ಬಂದ್ರೆ, ನಮ್ಮ ಗಮನಕ್ಕೆ ಅವ್ರ ಹಿಂದೆ ಏನಾದ್ರೂ ಈ ತರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಯಾವ್ದಾದ್ರು ಪ್ರಕರಣದಲ್ಲಿ ಅಂತ ಬಂದ್ರೆ, ತನಿಖಾಧಿಕಾರಿಗಳನ್ನೇ ಅದನ್ನ ಗಮನ ಹರಿಸಿ ದೋಷಾರೋಪಣಾ ಪತ್ರದಲ್ಲಿ ತಿಳಿಸಿರ್ತಾರೆ. ಸೊ ಈ ಪ್ರಕರಣದಲ್ಲಿ ನಮಗೆ ಹಿಂದೆ ಯಾವುದೇ ಘಟನೆ ಆಗಿದೆ, ಹಿಂದೆ ಯಾವ್ದಾದ್ರು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ನಾನು ಏನು ವಿಚಾರಣೆ ಮಾಡಿ ಆ ಸಾಕ್ಷ್ಯ ವಿಚಾರಣೆಗಳು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿಲ್ಲ, ಅಭಿಯೋಜನೆ ಗಮನಕ್ಕೆ ಬಂದಿಲ್ಲ. ಸರ್, ಈ ತಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಈ ಒಂದು ಬಾಧಿತ ಮಹಿಳೆ ಮೇಲೆ ಆತ ಮಾನಭಂಗ ಮಾಡಲಿಕ್ಕೆ ಮತ್ತು ಆಕೆಯನ್ನು ಕೊಲೆ ಮಾಡಲಿಕ್ಕೆ ಮುಂದಾದಂತಹ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಆಕೆಗೆ ನ್ಯಾಯ ಕೊಡಿಸಲೇಬೇಕು ಅಂತೇಳಿ ಭಾಳಷ್ಟು ಸೀರಿಯಸ್ ಆಗಿ ನೀವು ಸ್ಟಡಿ ಮಾಡ್ತೀರಿ. ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ತೀರಿ ಅವತ್ತು? ಸರ್, ನಾವೇನಾಗುತ್ತೆ ಅಂತ ಹೇಳಿದ್ರೆ, ನಾವು ಅಭಿಯೋಜನಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಂದರೆ ನಾವು ಬಾಧಿತರಿಗೆ ನೊಂದವರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ನೊಂದಿರ್ತಾರೆ, ಅವ್ರಿಗೆ ಶಾಕ್ ಆಗಿರುತ್ತೆ. ಸೊ ಅವ್ರಿಗೆ ನಾವು ನ್ಯಾಯ ಕೊಡಿಸೋದು ನಮ್ಮ ಕರ್ತವ್ಯ ಕೂಡ, ಅದು ನಮ್ಮ ಕರ್ತವ್ಯದ ಒಂದು ಭಾಗ ಕೂಡ. ಸೊ ಹಾಗಾಗಿ ನಾವು ಆಸಕ್ತಿ ವಹಿಸ್ಬೇಕಾಗತ್ತೆ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಇರುವಂತದ್ದು ನ್ಯಾಯ ಕೊಡಿಸ್ಬೇಕು ಅಂತಾನೆ ಇರುವಂತದ್ದು. ಜಡ್ಜ್ಮೆಂಟ್ ಟೈಮಲ್ಲಿ ತಾವು ಬೇರೆ ಕಡೆ ಹೊರಗೆ ಹಾಕ್ತೀರಿ. ಹೌದು, ಬಡ್ತಿ ತಗೊಂಡು ಮುಂದೆ ವರ್ಗಾವಣೆ ಆಗ್ತೀರಿ. ಅದಾದ ನಂತರ ಅಂದ್ರೆ ಫೆಬ್ರವರಿ 2025 ಜಡ್ಜ್ಮೆಂಟ್ ಬರುತ್ತೆ. ತಮ್ಗೆ ಯಾವ ರೀತಿ ಫೀಲಿಂಗ್? ಖುಷಿ ಆಗುತ್ತೆ, ರಿಯಲಿ ಖುಷಿ ಆಗುತ್ತೆ. ಅಂದ್ರೆ ಶ್ರಮಕ್ಕೆ ತಕ್ಕ ಫಲ ಸಿಗ್ತದೆ. ಖಂಡಿತ. ಯಾಕೆಂದ್ರೆ ನಾವು ಕಷ್ಟಪಟ್ಟಿರ್ತೀನಿ. ನಾನು ಒಂದು ಪ್ರಕರಣ ನಡೆಸಬೇಕು ಅಂತ ಹೇಳಿದ್ರೆ, ನಾನು ಸುಮಾರು ಬಾರಿ ಅದನ್ನ ಈಚ್ ಅಂಡ್ ಈಚ್ ಲೈನ್, ಪ್ರತಿ ಸಾಲನ್ನು ಕೂಡ ನಾನು ಓದ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಅಲ್ಲಿರ್ತಕ್ಕಂಥ ಪ್ರಕರಣದಲ್ಲಿ ನಾನು ಅದನ್ನ ಸರಿಯಾಗಿ ಅದನ್ನ ಅಧ್ಯಯನ ಮಾಡಿ ಅಭ್ಯಾಸ ಮಾಡೇನೆ ನಾನು ನ್ಯಾಯದ ಮುಂದೆ ನಿಂತ್ಕೋಬೇಕಾಗತ್ತೆ. ನಾನು ಅಭಿಯೋಜನಾ ಪ್ರಕರಣ ನನ್ನ ಪ್ರಕರಣ ಅಂತ ಹೇಳಿದ್ರೆ, ಅದು ನಾನು ಅದನ್ನ ಶ್ರಮ ವಹಿಸಿ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಅಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಪರಿಗಣನೆಗೆ ಒಳಪಡುತ್ತೆ. ಈಗ ಬಾಧಿತ ಮಹಿಳೆಯನ್ನ ತಾವು ವಿಚಾರಣೆಗೆ ಒಳಪಡಿಸಿದ್ರಿ, ಆಕೆ ಜೊತೆ ಒಂದಿಷ್ಟು ಅಂಶಗಳನ್ನ ನೀವು ತೆಗೆದು ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಏನೇನು ಹೇಳಿದ್ರು ಸರ್? ಯಾವ ತರ ಅವನ್ನ ಅಟ್ಯಾಕ್ ಮಾಡ್ತಾನೆ ಅಂತ? ಅಂದ್ರೆ ನಾವು ಅವ್ರಿಗೆ ಏನು ಹೇಳ್ಕೊಡಲ್ಲ, ಅಂದ್ರೆ ಇದೇ ತರ ಹೇಳ್ಬೇಕು ಅಂತ ನಾವು ಹೇಳೋದಿಲ್ಲ. ಅವರು ಏನಾಗ್ತಾರೆ, ಇಂಟ್ರಾಕ್ಟ್ ಮಾಡ್ತಾರೆ. ಇಂಟ್ರಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ರಿಫ್ರೆಶ್ ಮಾಡ್ಬೋದು. ಅಂದ್ರೆ ಈ ಘಟನೆಯನ್ನು ಯಾವ ರೀತಿ ವಿವರಿಸಿದ್ರು ಬಾಧಿತ ಮಹಿಳೆ ನಿಮ್ ಜೊತೆ? ನಾನು ಅವ್ರನ್ನ ಇಂಟ್ರಾಕ್ಟ್ ಮಾಡಿದಾಗ ಏನ್ ಕೇಸ್ ಆಗಿತ್ತು, ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಆ ಪ್ರಕಾರ ಆಗಿತ್ತು ಅಂತ ನನಗೆ ಹೇಳ್ತಾರೆ. ಸೊ ಅವ್ರು ಹೇಳುವಂತ ಸಂದರ್ಭದಲ್ಲೂ ಕೂಡ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಪಾಪ ಅವರು ಮುಜುಗರಕ್ಕೆ ಒಳಗಾಗ್ತಾರೆ. ಅವ್ರಿಗೆ ನಾವು ಸಮಾಧಾನ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಹಿಳೆ ಇರ್ತಾರೆ, ಅವ್ರಿಗೂ ನೋವಿರುತ್ತೆ ಪದೇ ಪದೇ ಹೇಳ್ಕೋಬೇಕು ಅಂದ್ರೆ. ಸೊ ಹಾಗಾಗಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಹತ್ರ ನಾವು ಸಂವಹನ ನಡೆಸ್ತೀನಿ. ಸೊ ಅವರು ಬ್ರೀಫ್ ಮಾಡ್ತಾರೆ, ಈ ತರ ಆಗಿತ್ತು ನನಗೆ ಅಂತ. ಸೊ ಅದನ್ನ ಕೂಡ ಆಯ್ತಮ್ಮ, ನೀವು ನ್ಯಾಯಾಲಯದ ಮುಂದೆ ನೀವೇನು ಘಟನೆ ನಡೆದಿದೆ ಅದ್ರ ಬಗ್ಗೆ ನ್ಯಾಯಾಲಯದ ಮುಂದೆ ಧೈರ್ಯವಾಗಿ ನೀವು ನ್ಯಾಯಾಲಯದಲ್ಲಿ ಕೊಡಿ, ಸಾಕ್ಷ್ಯ ಕೊಡಿ. ನಿಮ್ಗೇನಾದ್ರೂ ಒಂದ್ ವೇಳೆ ಏನಾದ್ರು ಬೆದರಿಕೆ ಇದ್ರೆ ಅಥವಾ ಹೆದರಿಕೆ ಇದ್ರೆ ನೀವು ಹೇಳಿ, ನ್ಯಾಯಾಲಯದ ಗಮನಕ್ಕೆ ತರ್ತೀನಿ. ನಿಮ್ಗೇನು ರಕ್ಷಣೆ ಬೇಕು ಅದಕ್ಕೆ ವ್ಯವಸ್ಥೆ ಕಾನೂನಲ್ಲಿ ಅವಕಾಶ ಇದೆ. ಈ ಕಾರ್ತಿಕ್ ಮೂಲತಃ ಸಿದ್ಲಿಂಗ್ಪುರದವ್ರು ಅಂತ ಕೆಲವರು ಹೇಳ್ತಾರೆ, ಕೆಲವರು ಮೂಲವನ್ನು ಕೊಳ್ಳೇಗಾಲದವ್ರು ಅಂತ ಹೇಳ್ತಾರೆ. ಈ ನಿಜವಾದ ಊರು ಯಾವುದು ಸರ್ ತಮ್ಗೆ? ಅಂದ್ರೆ ನಾನು ನೋಡಿದ ಮಟ್ಟಿಗೆ ಅವರು ಸಿದ್ಲಿಂಗ್ಪುರದ ವಾಸಿ ಅನ್ನುವಂಥದ್ದು ನಮ್ಮ ದಾಖಲೆಗಳಲ್ಲಿ ಕಂಡು ಬಂದಿದೆ. ಅಂದ್ರೆ ನಾನು ನಡೆಸದಂತ ಪ್ರಕರಣದಲ್ಲಿ ಕಂಡು ಬಂದಿದೆ. ಅದೇ ಅವರ ಮೂಲ ವಿಳಾಸ ಯಾವುದು ಅಂತೇಳಿ ಅದು ಸಂಬಂಧಪಟ್ಟವರೇ ಅದನ್ನ ಕಂಡುಹಿಡಿಬೇಕಾಗ್ತದೆ. ಯಾಕಂದ್ರೆ ನಾವು ಅದನ್ನ ಅದೇನ್ ದಾಖಲೆನಲ್ಲಿ ಇರುತ್ತೆ ಅದನ್ನಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆತ ವೃತ್ತಿಯಲ್ಲಿ ಬಸ್ ಕ್ಲೀನರ್ ಅಂತ ಕೇಳ್ಪಟ್ಟಿದ್ವಿ ಸರ್. ಇರ್ಬೋದು, ಮೈಸೂರು ಟು ನರಸೀಪುರ ಕೊಳ್ಳೇಗಾಲ ಓಡಾಡ. ಅದು ನಾನೀಗ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಈ ಒಂದೇನೋ ಪೋಕ್ಸೋ ಪ್ರಕರಣ ಆಗಿದೆಯಲ್ಲ, ಅದರಲ್ಲಿ ನನ್ನ ಗಮನಕ್ಕೆ ಬಂದಿದೆ ಸರ್. ತಾವು ಆ ಬಾಧಿತ ಮಹಿಳೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಈತನಿಗೆ 4 ವರ್ಷ ಕಠಿಣವಾಗಿ ಜೈಲು ಶಿಕ್ಷೆ ಆಗ್ಬೇಕು ಅಂತೇಳಿ ಸಂಪೂರ್ಣವಾದಂಥ ಪ್ರಬಲವಾದ ಮಂಡಿಸಿ ಅವ್ರನ್ನ ಜೈಲಿಗೆ ಕಟ್ಟಿದ್ರಿ. ಆದ್ರೆ ಆತ ಬೇಲಿಂದ ಆಚೆ ಬಂದು ಮತ್ತೆ ಇನ್ನೊಂದು ಕೃತ್ಯನ ಮಾಡಿದ್ದಾನೆ, ಅದು ಅಪ್ರಾಪ್ತ ಬಾಲಕಿ ಮೇಲೆ. ಅಂದ್ರೆ ಸರ್, ಇವಾಗ ಏನಾಗುತ್ತೆ ಅಂತಂದ್ರೆ, ಅದ್ರ ಮೇಲೆ ಬಹುಶಃ ಅವರು ಅಪೀಲ್ ಹೋಗಿರ್ಬೇಕು ಅನ್ಸುತ್ತೆ. ಅಪೀಲ್ ಹೋಗಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ ಆ ಪ್ರಕರಣದಲ್ಲಿ ಈಗ ಹೈಕೋರ್ಟ್ ಮುಂದೆ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಕೂಡ ನಾವೀಗೇನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಅವ್ರಿಗೇನಾದ್ರು ಹೊರಗಡೆ ಬಂದಿದ್ದಾರೆ ಅಂದ್ರೆ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಏನಾದ್ರೂ ಅಪೀಲ್ ಹಾಕೊಂಡಿರ್ಬೋದೇನೋ, ಈಗ ಅಧಿವಿಚಾರಣಾ ನ್ಯಾಯಾಲಯ ಇದ್ದು ಅಂತ
ಅನಿಸುತ್ತೆ ಸರ್. ಅಲ್ಲ, ಇಂಥ ವಿಕೃತ ಕಾಮುಕರಿಗೂ ಕೂಡ ನ್ಯಾಯಾಲಯ ಬೇಲ್ಸ್ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗುತ್ತಾ ಅಂತ? ಸರ್, ಅದು ಆಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಅದನ್ನು ಪರಿಶೀಲನೆ ಮಾಡುತ್ತವೆ ಸರ್. ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ, ಅಭಿಪ್ರಾಯ ವ್ಯಕ್ತಪಡಿಸಿ. ಈಗ ಸಾರ್ವಜನಿಕರಲ್ಲಿರುವಂಥದ್ದು ಒಂದು ರೀತಿ ಭಯ, ಆತಂಕ. ಹೇಗೆ ನಾವು ಸ್ವತಂತ್ರವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಹೆಣ್ಮಕ್ಳು ಅಂತೇಳಿ ತಾವು ಈ ಒಂದು ವಿಚಾರಣೆ ಮಂಡಿಸಿ ವಾದ ಮಂಡಿಸಿ ಅವನ್ನ 4 ವರ್ಷ ಜೈಲ್ಗೆ ಹಾಕಿದ್ರು. ಇದೀಗ ಮತ್ತೆ ಆಚೆ ಬಂದು ಅದೇ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ತಾವು? ಅಲ್ಲ ಸರ್, ಇವಾಗ ಹಿಂದೆ ಈಗ ಒಂದು ವೇಳೆ ಈ ಪ್ರಕರಣ ಆಗಿದೆ, ತನಿಖಾ ಹಂತದಲ್ಲಿದೆ. ಒಂದು ವೇಳೆ ನ್ಯಾಯಾಲಯಕ್ಕೆ ಅವರು ತನಿಖಾಧಿಕಾರಿ ಇದನ್ನು ಕೂಡ ಸಂಗ್ರಹಿಸ್ಕೊಳ್ಳೋಕೆ ಅವಕಾಶ ಇದೆ. ಒಂದು ವೇಳೆ ಅವ್ರ ಗಮನಕ್ಕೆ ಬಂದಿದೆ, ಯಾಕಂದ್ರೆ ಮಾಧ್ಯಮದಲ್ಲೇ ನಾನು ನೋಡಿ ತಿಳ್ಕೊಂಡಿದ್ದೀನಿ, ಮತ್ತೆ ನೀವು ಹೇಳಿದ್ರಿ. ಸೊ ಇದನ್ನ ಈ ಒಂದು ಏನು ಪ್ರಕರಣ ಇದೆ ಅದನ್ನು ಕೂಡ ಅವ್ರು ಸೇರಿಸ್ಕೊಂಡು ಈ ಪ್ರಕರಣ ಈ ಥರ ಆಗಿತ್ತು ಅಂತೇಳಿ ನ್ಯಾಯಾಲಯದ ಗಮನಕ್ಕೆ ತರಬಹುದು, ನ್ಯಾಯಾಲಯದ ಗಮನಕ್ಕೆ ತರಬಹುದು. ಬಟ್ ಇನ್ನು ಮುಂದಿನ ಘಟನೆಗಳ ಬಗ್ಗೆ ನಾವು ಏನು ಅಭಿಪ್ರಾಯ ವ್ಯಕ್ತಪಡಿಸಿ. ಈಗ ಬೇಲ್ ಮೇಲೆ ಆಚೆ ಇದ್ದಾನೆ ಸರ್, ಮತ್ತೆ ಇದೊಂದು ಕೃತ್ಯ ಮಾಡಿದ್ದಾನೆ. ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ, ಒಂದು ರೇಪ್ ಅಂಡ್ ಮರ್ಡರ್, 3 ಕೂಡ ಬುಕ್ ಆಗುತ್ತೆ. ಈ ಹಳೆ ಕೇಸಲ್ಲೂ ಕೂಡ ಇದ್ದಾನೆ. ಈ ಮುಂದೆ ಯಾವ ರೀತಿ ಕಾನೂನು ಅವನಿಗೆ ಪಾಠ ಕಲಿಸ್ಬೋದು ಸರ್? ಅಂದ್ರೆ ಸರ್, ಅದು ಇನ್ನೂ ತನಿಖಾ ಹಂತದಲ್ಲಿದೆ ಪ್ರಕರಣ. ಈಗ ಅವರು ಕೃತ್ಯವೆಸಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಪೊಲೀಸರಿಗೆ ಗಮನಕ್ಕೆ ಬಂದಿದೆ, ಮಾಡ್ತಾ ಇದ್ದಾರೆ. ತನಿಖಾ ನಂತರದಲ್ಲಿ ನ್ಯಾಯಾಲಯಕ್ಕೆ ಏನಾದ್ರು ಒಂದ್ ವೇಳೆ ಅವರು ತನಿಖಾ ನಂತರದಲ್ಲೇ ಅವೆಲ್ಲ ವ್ಯಕ್ತಪಡಿಸ್ಬೇಕಾಗತ್ತೆ. ಈಗ ಬಾಧಿತ ಮಹಿಳೆ ಕೇಸ್ ಏನಾಗ್ಬೋದು ಸರ್? ಬೇಲ್ ಮೇಲೆ ಇದಾನಲ್ಲ, ಅದು ಕೇಸ್ ಮತ್ತೆ ಅಪ್ಲೈ ಆಗುತ್ತೆ ಅಂದಮೇಲೆ? ಆ ಥರ ಬರೋದಿಲ್ಲ. ಅದು ಆ ಸಂಬಂಧಪಟ್ಟ ಏನು ಈಗ ಪ್ರಕರಣ ಇದೆ, ಆ ಪ್ರಕರಣ ಈಗ ನ್ಯಾಯಾಲಯದ ಮುಂದೆ ಈಗ ಅವರು ವೇಳೆ ಅಪೀಲ್ ಹಾಕೊಂಡಿರ್ಬೋದು, ಅವ್ರು ಹೊರಗಡೆ ಇದ್ದಾರೆ ಅಂತ ಹೇಳಿದ್ರೆ ಅಪೀಲ್ ಹಾಕಿರ್ಬೋದು. ಅದು ಅಲ್ಲಿ ಏನು ಇತ್ಯರ್ಥ ಆಗುತ್ತೆ ಅದನ್ನ ನಾನು ಏನು ವ್ಯಕ್ತಪಡಿಸೋದಕ್ಕಾಗಲ್ಲ, ಯಾಕಂದ್ರೆ ಅದು ನ್ಯಾಯಾಲಯದ ಮುಂದೆ ಇದೆ. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಇರುವಂತಹ ಪ್ರಕರಣದಲ್ಲಿ ನಾವೇನು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಬರೋದಿಲ್ಲ. ನಾನು ನಮ್ಮ ಅವಧಿನಲ್ಲಿ ಏನು ವಿಚಾರಣೆ ಮಾಡಿದ್ದೆ, ಆ ನಂತರದಲ್ಲಿ ಉಳಿದಂತ ಸಾಕ್ಷಿಗಳನ್ನು ಕೂಡ CB ಗಿರೀಶ್ ಅನ್ನೋರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ. ಅಂತಿಮವಾಗಿ ತೀರ್ಪು ಬಂದಿದೆ. ಅದು ಇವಾಗ ಒಂದು ರಿವ್ಯೂಗಿದೆ, ಅಂದ್ರೆ ಅದು ಮುಂದೆ ಅಪೀಲ್ ಹಾಕೊಂಡಿದ್ದಾರೆ ಉಚ್ಚ ನ್ಯಾಯಾಲಯದ ಮುಂದೆ. ಸೊ ಈಗ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ತನಿಖಾ ಹಂತದಲ್ಲಿರೋದ್ರಿಂದ ನಾವು ಏನೂ ಕೂಡ, ಯಾಕಂದ್ರೆ ನನಗೆ ಮಾಧ್ಯಮದಲ್ಲಿ ನಾನು ನೋಡಿದ್ದೆ ಹೌದು ಈ ತರ ಆಗಿದೆ ಅಂತ. ತನಿಖಾ ಹಂತದಲ್ಲಿರ್ತಕ್ಕಂಥ ಪ್ರಕರಣ, ಈ ಪ್ರಸ್ತುತ ಪ್ರಕರಣ ತಾವೇನು ಹೇಳ್ತಾ ಇದ್ದೀರಾ ಪೋಕ್ಸೋ ಪ್ರಕರಣ, ಅದ್ರ ಬಗ್ಗೆ ನಾನೇನು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ನನಗೆ ಅವಕಾಶ ಇಲ್ಲ ಸರ್. ಅಂದ್ರೆ ನನ್ನ ಪ್ರಶ್ನೆ, ಬಾಧಿತ ಮಹಿಳೆಗೆ ನ್ಯಾಯ ಕೊಡ್ಸಿದ್ರಲ್ಲ, 4 ವರ್ಷ ಜೈಲಾಗಿತ್ತಲ್ಲ, ಅದು ಬೇಲ್ ಮೇಲೆ ಆಚೆ ಇದ್ದಾನಲ್ಲ, ಸಾರ್ವಜನಿಕ ಸಹಜವಾಗಿ ಪ್ರಶ್ನೆ ಇದೆ, ಆ ಕೇಸಲ್ಲಿ ಏನಾಗ್ಬೋದು ಮತ್ತೆ ಅವನಿಗೆ? ಈಗ ಬೇಲಿಂದ ಆಚೆ ಬಂದಾನೆ, ಬೇಲ್ ರದ್ದು ಮಾಡ್ಬೋದಾ? ಅದು ಸಂಬಂಧಪಟ್ಟ ತನಿಖಾಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ವಹಿಸಬೇಕಾಗ್ತದೆ. ಅದು ನ್ಯಾಯಾಲಯದ ವಿವೇಚನೆ. ಯಾಕಂದ್ರೆ ನಾವು ಅದನ್ನ ಏನು ಹೀಗೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಒಂದ್ ವೇಳೆ ಈಗ ಪ್ರಕರಣ ಆಗಿದೆ, ಈಗ ಅದಕ್ಕೆ ಸಂಬಂಧಪಟ್ಟ ತನಿಖಾಧಿಕಾರಿಗಳು ಅದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನ ಕ್ರಮ ವಹಿಸಬೇಕು. ಈ ಗಿರೀಶ್ ನಿಮ್ಮ ಸಹೋದ್ಯೋಗಿ, ಅವ್ರ ಜೊತೆ ವಿಚಾರ ಮಾತಾಡಿದ್ದೀರಾ ಸರ್ ಜಡ್ಜ್ಮೆಂಟ್ ಆದಾಗ? ಇಲ್ಲ, ನನಗೇನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೆ ಜಡ್ಜ್ಮೆಂಟ್ ಆದಂತ ಸಂದರ್ಭದಲ್ಲಿ ನಮ್ಮ ಪ್ರಕರಣ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಈ ತರ ನೀವು ವಿಚಾರಣೆ ಮಾಡಿದ್ರಲ್ಲ, ಈ ತರ ಶಿಕ್ಷೆ ಆಗಿದೆ ಸರ್, ಕಂಗ್ರ್ಯಾಚುಲೇಷನ್ ಅಂತ ಹೇಳುವಂತ ಒಂದು ವಾಡಿಕೆ ಇದೆ. ಹೇಳ್ತಾರೆ, ನಾವೇನು ಹೀಗೆ ನಡೆಸಿ ಹಾಗೆ ನಡೆಸಿ ಅಂತ ನಾವು ನಂತರದ ಅಧಿಕಾರಿಗಳಿಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಗೊತ್ತಾಗಿದೆ ನನಗೆ ವಿಚಾರ. ಈ ಬಾಲಕಿ ಮೇಲೆ ಈ ತರ ರೇಪ್ ಅಂಡ್ ಮರ್ಡರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಬಾಧಿತ ಮಹಿಳೆ ತಮಗೇನಾದ್ರು ಸಂಪರ್ಕ ಬಂದ್ರೆ, ಈ ತರ ನಮ್ಮ ಜೊತೆನೂ ಕೂಡ ಮಿಸ್ಬಿಹೇವ್ ಮಾಡಿದ್ದ, ತಾವು ಜೈಲಿಗೆ ಕಳ್ಸಿದ್ರಿ ಅಂತ ಏನಾದ್ರು? ಇಲ್ಲ, ನನ್ನ ಜೊತೆ ಸಂಪರ್ಕಕ್ಕೆ ಬರೋದಿಲ್ಲ ಸರ್, ಯಾಕಂದ್ರೆ ನಾನು ಆ ರೀತಿ ಯಾವುದೇ ರೀತಿಯಾದಂತ ಸಂಪರ್ಕದಲ್ಲಿ ಇರೋದಿಲ್ಲ, ಮತ್ತೆ ನನ್ನ ಗಮನಕ್ಕೂ ಬರೋದಿಲ್ಲ ಸರ್. ಅವ್ರೇನು ಬರೋದಿಲ್ಲ, ನನ್ನ ಸಂಪರ್ಕಕ್ಕೆ ಬರೋದಿಲ್ಲ. ಒಟ್ಟಲ್ಲಿ ಎಲ್ಲ ಒಂದ್ ಕಡೆ ಕಾನೂನು ಭಯ ಜನಕ್ಕೆ ಇಲ್ವಾ ಅಂತ ಸರ್? ಇಂಥ ಘಟನೆಗಳು ಇದೆ ಸರ್, ಇದೆ ಇದು ಖಂಡಿತ ಇದೆ, ಭಯ ಇದೆ, ಕಾನೂನಿನ ಭಯ ಇದ್ದೇ ಇರುತ್ತೆ, ಇರಲೇಬೇಕು. ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಮೈಸೂರು ಪೊಲೀಸ್ ಠಾಣೆಯಲ್ಲಿ. ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಸರ್ಕಾರಿ ಅಭಿಯೋಜಕರಾಗಿ, ಈ ಒಂದು ರೀತಿ ಕಾನೂನಿನ ಭಯ ಜನಕ್ಕೆ ಯಾವ ಪ್ರಮಾಣದಲ್ಲಿ ಬರಬೇಕು ಅಂತ ಹೇಳಿ ಇಷ್ಟಪಡ್ತೀರಿ ಸರ್? ಸರ್, ಕಾನೂನಿನ ಭಯ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೀವಿ, ಕಾನೂನು ಇದೆ, ನ್ಯಾಯಾಲಯಗಳಿದೆ, ನಡೀತಾ ಇದೆ. ಇಂಥ ಘಟನೆಗಳು ಯಾಕೆ ಮರುಕಳಿಸ್ತದೆ ಮತ್ತೆ ಮತ್ತೆ ಅಂತ? ಅದು ನಾವು ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇದಿಲ್ವಲ್ಲ ಸರ್, ಏನು ಬೇಸಿರಲ್ಲ. ಇಟ್ ಡಿಪೆಂಡ್ಸ್ ದಿ ಸಿಚುಯೇಷನ್ಸ್. ವಿಕೃತ ಮನಸ್ಥಿತಿ ಇರುವಂತಹ ಇಂಥವ್ರಿಗೆ ಅಲ್ಲ ಸರ್, ಈಗ ಈ ಪ್ರಕರಣ ಒಂದ್ ವೇಳೆ ಅವ್ರ ತನಿಖಾ ಹಂತದಲ್ಲಿದೆ. ಈಗ ಪ್ರಸ್ತುತ ಪ್ರಕರಣ ಆಗಿದೆ ಅಂತ ತಾವೇನು ಹೇಳ್ತಾ ಇದ್ದೀರಾ ಪೋಕ್ಸೋ ಪ್ರಕರಣ, ಅದು ಪ್ರಸ್ತುತ ತನಿಖಾ ಹಂತದಲ್ಲಿದೆ. ಅದರ ಪ್ರಕರಣದ ತನಿಖಾಧಿಕಾರಿಗಳು ಅದನ್ನ ತನಿಖೆ ಮಾಡಿ ಸೂಕ್ತ ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನ ಪರಾಮರ್ಶಿಸಿ ಅಧಿವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ
ನಾವು ಅದಕ್ಕೆ ಒಂದು ಸೂಕ್ತ ತೀರ್ಮಾನಗಳಾಗಬೇಕು ಸರ್ ನ್ಯಾಯಾಲಯದಲ್ಲಿ. ಅಂದರೆ ಎಲ್ಲವನ್ನೂ ಕೂಡ ತಾವು ಮೀಡಿಯಾದಲ್ಲೇ ನೋಡಿಕೊಂಡು ಹೇಳ್ತಾ ಇರುವಂಥದ್ದು. ಅಂದರೆ ಕಾರ್ತಿಕ್ ಅನ್ನೋವಂಥವನು ನನ್ನ ಕೇಸಲ್ಲಿ ನಾನೇ ಅವನಿಗೆ ಶಿಕ್ಷೆ ಕೊಡಿಸಿದ್ದು ಅಂತ ತಮಗೆ ಅಲ್ಲಿಂದ ನಾನೇ ಶಿಕ್ಷೆ ಕೊಡಿಸಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಭಿಯೋಜನಾ ಪರವಾಗಿ ಕೆಲಸ ಮಾಡಿದ್ದೀವಿ ಸರ್. ನೊಂದ ಬಾಧಿತರ ಪರವಾಗಿ ಅಭಿಯೋಜನೆಯ ಪರವಾಗಿ ಕೆಲಸ ಮಾಡಿದ್ದೀವಿ. ಆ ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅನ್ನುವಂಥದ್ದು ನಾನು ಬಾಧಿತ ಮಹಿಳೆಯನ್ನ ನಾನೇ ವಿಚಾರಣೆ ಮಾಡಿದ್ದೀನಿ. ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯನ್ನ ವಿಚಾರಣೆ ಮಾಡಿದ್ದೀನಿ. ಸೊ ಅವರು ಪ್ರಮುಖ ಸಾಕ್ಷಿಗಳು ಈ ಪ್ರಕರಣದಲ್ಲಿ. ಆ ಘಟನೆಯಲ್ಲಿ ಸಹ ಆತ ಒಂದು ಪ್ರೈವೇಟ್ ಲಾಯರ್ ಕೊಟ್ಟಿನ ಕಾರ್ತಿಕ್ ಅವರು ಒಬ್ಬರು ವಕೀಲರನ್ನು ಕೂಡ ಇಟ್ಕೊಂಡಿದ್ರು. ಆ ಮಾತ್ರ ಅವರಿಗೆ ಕಾನೂನು ಸೇವಾ ಪ್ರಾಧಿಕಾರದಿಂದನೂ ಕೂಡ ಅವರಿಗೆ ವಕೀಲರು ಒದಗಿಸಿದ್ರು ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಿಷ್ಟು ಅವತ್ತಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂತಹ BP ಮಂಜುನಾಥ್ ಅವರ ಮಾತು. ಅಂದರೆ ಈ ಒಂದು ಕೇಸ್ನಲ್ಲಿ ಕಾರ್ತಿಕ್ ಅನ್ನೋನಿಗೆ 4 ವರ್ಷ ಜೈಲುವಾಸ ಅನುಭವಿಸ್ಲಿಕ್ಕೆ ನಾನು ಮತ್ತು ಗಿರೀಶ್ ಇಬ್ಬರು ಕೂಡ ಎಫರ್ಟ್ ಹಾಕಿದ್ನು. ಆರಂಭದಲ್ಲಿ ನಾನು ಎಫರ್ಟ್ ಹಾಕ್ತೀನಿ, ನಂತರ ನಾವು ವರ್ಗ ಆದಮೇಲೆ ಗಿರೀಶ್ ಅದನ್ನ ಮುನ್ನಡೆಸ್ಕೊಂಡೋದ್ರು. 2025 ಫೆಬ್ರವರಿ ತಿಂಗಳಲ್ಲಿ ಆತನಿಗೆ ಶಿಕ್ಷೆ ಆಯಿತು. ನಮ್ಮ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತಲೂ ಕೂಡ ನಾವು ಒಂದು ರೀತಿ ಖುಷಿ ಪಟ್ವಿ ಅನ್ನೋಂಥ ಮಾತನ್ನು BP ಮಂಜುನಾಥ್ ಸರ್ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.